ಏನೂ ಇಲ್ಲ ಸೀತಾ, ಕೀರ್ತನಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮನೆಯಲ್ಲಿ ಏನೇ ಆದರೂ ಕೊಂಕು ತೆಗಿಲಿಲ್ಲ ಅಂತಂದರೆ ಅವಳಿಗೆ ತಿಂದ ಅನ್ನ ಅರಗಲ್ಲ ಅಂತ ಕಾಣುತ್ತೆ. ರೀ, ಅವಳ ಬಗ್ಗೆ ನಿಮಗೆ ಗೊತ್ತಲ್ಲ, ಮುಂಚೆಯಿಂದನೂ ಮೊಂಡತನ. ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇನ್ನು ಯಾವಾಗೇ ಸೀತಾ ಅವಳು ಕಲ್ತ್ಕೊಳ್ಳೋದು? ಯಾವಾಗಲೂ ನಾನು ಹೀಗೆ ಇರ್ತೀನಿ, ನಾನು ಮೂಗಿನ ನೇರಕ್ಕೆ ನಡೀತೀನಿ ಅಂತಂದರೆ ಆಗುತ್ತೇನೆ? ಅದರಲ್ಲೂ ಸತ್ಯನ ದೂಷಣೆ ಮಾಡೋದ್ರಲ್ಲೇ ಆಗೋಯ್ತು. ಪಾಪ ಆ ಹುಡುಗಿ ಮನೆಗೆ ಬಂದಾಗಲಿಂದ ಎಷ್ಟೆಲ್ಲ ಅನುಭವಿಸಿದಾಳೆ ಗೊತ್ತಾ? ಅಷ್ಟೇ ಅಲ್ಲ, ಈ ಮನೆಗೆ ತಕ್ಕ ಹಾಗೆ ನಡ್ಕೊಂಡಿದ್ದಾಳೆ. ಇಲ್ಲಿನ ಆಚಾರ ವಿಚಾರ ಕಲ್ತ್ಕೋತಿದ್ದಾಳೆ. ಆದರೂ ಈ ಮನೆ ಮಗಳಿಗೆ ಮನೆ ಸೊಸೆನ ಕಂಡ್ರೆ ಆಗಲ್ಲ. ಅದೇನೋ ನಿಜ ರೀ. ಆಡೋದೊಂದು ಮಾಡೋದೊಂದು. ಹಬ್ಬ ಬರ್ತಾ ಇದೆ, ಪೂಜೆ ಮಾಡಿ ಅಂದರೆ ಆಗಲ್ಲ, ನಾನು ಅದೆಲ್ಲ ಮಾಡಲ್ಲ ಅಂತಾಳೆ. ಆಮೇಲೆ ಇನ್ನೊಬ್ರಿಗೆ ಬೆರಳು ತೋರಿಸಿ ಸಂಸ್ಕಾರ ಇಲ್ಲ, ಹೇಳಿದ ಮಾತು ಒಂದೂ ಕೇಳಲ್ಲ ಅಂತಾಳೆ. ಅವಳನ್ನು ಹೇಗೆ ದಾರಿಗೆ ತರಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ರೀ. ನಿನ್ನ ಮಗಳನ್ನೇ ತಿದ್ದೋಕ್ಕಾಗಿಲ್ಲ, ಸೊಸೆಯನ್ನು ತಿದ್ದೋಕೆ ಹೋಗ್ತಿದ್ದೀಯ. ಸಾಧ್ಯವಾದರೆ ಮೊದಲು ಮಗಳಿಗೆ ಬುದ್ಧಿ ಹೇಳು. ಈ ಮನೆ ನೆಮ್ಮದಿ ಹಾಳಾಗ್ತಿರೋದೇ ಅವಳಿಂದ. ನಾನು ಹೇಳೋಷ್ಟು ಹೇಳಿದ್ದೀನಿ ರೀ, ಆದರೆ ಅವಳು ನನ್ನ ತಲೆನೇ ಕೆಡಿಸ್ತಾಳೆ. ನೋಡು ಸೀತಾ, ಕೀರ್ತನ ಬಗ್ಗೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊ. ಒಳ್ಳೆಯ ಮನಸ್ಸದಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಒಳ್ಳೆ ಸಂಸ್ಕಾರವಂತರಾಗಿರಬೇಕಾಗಿಲ್ಲ ಅನ್ನೋದಕ್ಕೆ ನಮ್ಮ ಕೀರ್ತನನೇ ಸಾಕ್ಷಿ. ಕೆಲವೊಮ್ಮೆ ನಾವು ನೋಡೋದಕ್ಕೆ ಹೇಗಿದ್ದೀವಿ ಅನ್ನೋದಕ್ಕಿಂತ ಹೇಗೆ ನಡ್ಕೋತಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಸಂಸ್ಕಾರ ಗೊತ್ತಾಗುತ್ತೆ. ಸತ್ಯನ ದೂಷಣೆ ಮಾಡೋ ಅವಳು ಒಮ್ಮೆ ಅವಳೇ ಆತ್ಮಾವಲೋಕನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೇದಿಗೆಗೆ ಸಿಗದೇ ಇರೋ ಜಾಗ ಕೆಸರಿನಲ್ಲಿ ಹುಟ್ಟಿದ ತಾವರೆಗೆ ಸಿಗುತ್ತೆ ಅನ್ನೋವಾಗ ಏನೋ ಒಂದು ವ್ಯತ್ಯಾಸ ಇರಬೇಕಲ್ವಾ? ಅದನ್ನು ತಿಳ್ಕೊಂಡು ನಡ್ಕೊಂಡ್ರೆ ಎಲ್ರಿಗೂ ಕ್ಷೇಮ. ಊರ್ಮಿಳಾ, ನಾಳೆ ಭೀಮ್ನ ಅಮಾವಾಸ್ಯೆ ಅನ್ನೋದು ನೆನಪಿದೆ ತಾನೆ? ಪೂಜೆಗೆ ಎಲ್ಲ ತಯಾರಿ ಚೆನ್ನಾಗಿ ಮಾಡ್ಕೋಬೇಕು, ಗೊತ್ತಾಯ್ತಾ? ಆಮೇಲೆ ಪೂಜೆ ವೇಳೆಗೆ ಅಕ್ಕ ಅದಾಗಿಲ್ಲ ಇದಾಗಿಲ್ಲ ಅಂತ ಕುಂಟು ನೆಪ ಮಾತ್ರ ಹೇಳಬೇಡ, ನನಗದು ಇಷ್ಟ ಆಗಲ್ಲ. ಆಮೇಲೆ ನನ್ನಿಂದ ಏನಾದರೂ ಸಹಾಯ ಬೇಕೇನೆ ಹೇಳು, ನಾನು ಮಾಡ್ಕೊಡ್ತೀನಿ. ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ ಅಕ್ಕ. ಇನ್ನು ಉಳಿದಿರೋ ಕೆಲಸನ ನಾನು ಸತ್ಯ ಸೇರಿ ಇವತ್ತು ಮಾಡ್ಕೋತೀವಿ. ನಿನ್ನ ಮೇಲೆ ನಂಬಿಕೆ ಇದೆ ಕಣೆ ನನಗೆ, ಆದರೆ ನಿನ್ನ ಪಕ್ಕದಲ್ಲಿದ್ದಾರೆ ನೋಡು, ಅವ್ರ ಮೇಲೆ ಸುತಾರಾಮ್ ನಂಬಿಕೆ ಇಲ್ಲ. ನೋಡು ಊರ್ಮಿಳಾ, ನಾಳೆ ಪೂಜೆ ತಯಾರಿ ಎಲ್ಲ ಸಾಂಗವಾಗಿ ಆಗಬೇಕು. ನೆನಪಿರ್ಲಿ ನೆನಪಿರ್ಲಿ ನೆನಪಿರ್ಲಿ. ಸರಿ ಅಕ್ಕ. ಒಳ್ಳೆ ಮನಸ್ಸಿಂದ ಯಾವ ಕೆಟ್ಟ ಯೋಚನೆನೂ ಮಾಡದೆ ಗಂಭೀರವಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು, ಅರ್ಥ ಆಯ್ತಾ? ಸರಿ ಅಕ್ಕ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗೇ ಆಗತ್ತೆ. ಊರ್ಮಿಳಾ, ನೈವೇದ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ಮೊದಲೇ ಎತ್ತಿಟ್ಕೋ. ಆಮೇಲೆ ಹೋದ ಸಲ ಆದ ಹಾಗೆ ಪೂಜೆ ಕೂತ್ಕೊಂಡ ತಕ್ಷಣ ನೈವೇದ್ಯಕ್ಕೆ ಹೊಟ್ಬಿಡ್ಬೇಡಿ, ಗೊತ್ತಾಯ್ತಾ? ಚಿಕ್ಕತ್ತೆ, ಸೀತಮ್ಮ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು ಅಂತ ಹೇಳಿದ್ದು ನನ್ನನ್ನು ನೋಡೇ ಅಲ್ವಾ? ಅಂದರೆ ಅವ್ರಿಗಿನ್ನೂ ನನ್ನ ಮೇಲಿರೋ ಅಸಮಾಧಾನ ಹೋಗಿಲ್ವಾ? ಸತ್ಯ, ನೀನು ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ.
ಕೋಟ್ಯಾಧೀಶದ ಸೊಸೆ ಹಡ್ಡೆ ಬೇಡಲ್ಲ ಅಂತ ಇವಳು ಹೇಳಿದ್ದೆ ರೂಲ್ಸು. ಇದು ನನ್ನ ಮನೆ, ನಾನು ಹೇಳಿದ್ದೆ ಇಲ್ಲಿ ರೂಲ್ಸು. ಹಬ್ಬ ಮಾಡಬೇಕು ಅಂದರೆ ಮಾಡಲೇಬೇಕು ಅಷ್ಟೇ. ಅದೇಂದರೆ ನೀವು ಬೇಜಾರು ಮಾಡ್ಕೊಬೇಡಿ. ನಮ್ಮ ದಿವ್ಯಾ ಸ್ವಲ್ಪ ಹಾಗಾಡ್ತಾಳಲ್ಲ, ಅದಕ್ಕೆ ಹಾಗಂದೆ. ನಾಳೆ ಅವಳು ಪೂಜೆ ಮಾಡಲಿ, ಗಂಡನ ಆಯಸ್ಸು ಹೆಚ್ಚುತ್ತಂತೆ, ಅವನು ಅಭಿವೃದ್ಧಿನೂ ಆಗ್ತಾನಂತೆ. ಹೇಗೂ ನಮ್ಮ ಅಳಿಯಂದ್ರು ಕಷ್ಟದಲ್ಲಿದ್ದಾರೆ. ಈಗ ಹೆಂಡತಿ ಆದವಳು ದೇವ್ರ ಹತ್ರ ಕೇಳ್ಕೊಂಡು ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹಾಗಿದ್ರೆ ಪೂಜೆನೆ ಮಾಡಲ್ಲ. ಇವನ್ ಉದ್ಧಾರ ಆಗೋದು ಅಷ್ಟರಲ್ಲೇ ಇದೆ. ಇವನ್ ಮೂತಿಗೆ ಪೂಜೆ ಬೇರೆ ಕೇಡು. ಗಂಡ ಹೆಂಡತಿ ಎಲ್ಗಾದ್ರೂ ಹೊರಟಿರ್ಬೋದಾ? ಹಂಗಂತೀಯ? ಬೇಬಿ, ಎಲ್ಗಾದ್ರೂ ಹೊರಟಿಯಾ? ನಾನು ನಿನ್ನ ಜೊತೆ ಬರ್ಬೋದಾ ಕಂಪ್ನಿಗೆ? ಕಡೆಗೂ ಎಲ್ಲಿಗೆ ಅಂತ ಕೇಳೇ ಬಿಟ್ಯಾ? ಇನ್ನು ನಾನು ಹೋಗೋ ಕೆಲಸ ಆದಂಗೆ ಯಾಕೋ ಅಡ್ಬಾಯ್ ಆಗ್ತೀಯಾ? ನಿನ್ ಪಾಡಿಗೆ ನಿನ್ ತೆಪ್ಪಗೆ ಬಿದ್ದಿರಕ್ಕೆ ಏನ್ ರೋಗ ನಿನಗೆ? ಏಯ್ ದಿವ್ಯಾ, ಅವ್ರು ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟುದ್ದ ಬೈತಿಯಲ್ಲ ನೀನು. ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಗಂಡನಾದವ್ರನ್ನ ನೆಲ್ಲು ಹೊಟ್ಟೆ ಅಂತ ಕೇಳಬಾರ್ದಾ? ಅಮ್ಮ, ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರಾ? ಕೇಳಬಾರ್ದು ಅಂತ ಇದ್ರೆ ಮೊದಲೇ ಹೇಳ್ಬಿಡ್ಬೇಕಲ್ವಾ? ಎಲ್ಲಾನು ಹೇಳ್ಬಿಟ್ಟು ಮಾಡಕ್ಕಾಗತ್ತಾ? ಅದೇ ಮತ್ತೆ ಕೇಳ್ದೆ ಮಾಡಿದ್ದಕ್ಕೆ ಅಲ್ವಾ ಈಗ ನೀನು ಶ್ರೀಮಂತಿಕೆಯಲ್ಲಿ ಮೆರಿತಾ ಇರೋದು. ಅಜ್ಜಿ, ಪದೇ ಪದೇ ಅದನ್ನೇ ಹೇಳಿ ಚುಚ್ಚಬೇಡ. ಹೋಗ್ಲಿ, ಮಧ್ಯಾಹ್ನ ಆಗಿದೆ, ಊಟ ಆದ್ರೂ ಮಾಡ್ಕೊಂಡು ಹೋಗು. ಅಮ್ಮ, ನನಗೆ ಊಟನೂ ಬೇಡ, ಏನೂ ಬೇಡ. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದೀನಿ, ಅಲ್ಲೇ ಊಟ ಮಾಡ್ತೀನಿ. ಹೇಗಿದ್ರು ಬಿಟ್ಟಿಯಾಗಿ ನನ್ನ ಮಗನ್ ಸಾಕೊಂಡಿದ್ದೀರಲ್ಲ, ಇವನ್ಗೆ ಬಡಿಸಿ ತಿಂದು ತೇಗ್ಲಿ. ಏನತ್ತೆ ಇವಳು ಏನೋ ಒಳ್ಳೆ ಕೆಲಸ ಅಂತ ಬೇರೆ ಹೇಳ್ತಿದ್ದಾಳೆ. ಒಳ್ಳೆ ಕೆಲಸನ? ಅದು ಇವಳು ಭ್ರಮೆ ನಿನಗೆ. ಯಾವ ಮನೆಗೆ ಯಾವ ಗಂಡಾಂತರ ಕಾದಿದೆಯೋ ಆ ದೇವರಿಗೆ ಗೊತ್ತು. ಜಾನಕಿ ರಮಣ ಭವ ಭಯ ಹರಣ ಅಗಣಿತ ಗುಣಧಾಮ. ಪ್ರಾರಬ್ಧ. ಮನೆ ಮರ್ಯಾದೆ ತೆಗೆದು ಮದುವೆ ಮಂಟಪದಿಂದ ಓಡ್ ಹೋದವಳನ್ನ ಮನೆ ಒಳಗೆ ಕರೆಸಿ ಕೂಡಿಸಿ ಉಪಚಾರ ಬೇರೆ ಮಾಡ್ತಾ ಇದ್ದಾರೆ. ಯಾರು ಹೇಳಬೇಕು ಇವ್ರ ಬುದ್ಧಿನ? ದಿವ್ಯಾ ಇರೋ ವಿಚಾರನ ಸತ್ಯನ ಹತ್ರ ಹೇಳ್ಬಿಟ್ರೆ ಏನ್ ಮಾಡ್ಲಿ? ಊರ್ಮಿಳಾ,
ಬಂದೆ ಅಕ್ಕ. ಅಕ್ಕ, ನಾನು ಸಾವಿತ್ರಮ್ಮನ ಮನೆಗೆ ಹೋಗಿ ಬರ್ತೀನಿ. ಈ ಪ್ರಾರಬ್ಧ ಮನೆಯಿಂದ ಆಚೆ ಹೋದ್ಮೇಲೆ ನನಗೆ ಫೋನ್ ಮಾಡು, ಬರ್ತೀನಿ. ಅಂದಹಾಗೆ ನಿಂದು ಮದುವೆ ಆಯಿತು ಅಂತ ಕೇಳ್ಪಟ್ವಿ, ನಿಜನಮ್ಮ? ನೀನು ಚೆನ್ನಾಗಿದೆಯಾ ತಾನೇ? ಅದೇ ಮುಖ್ಯ ಕಣಮ್ಮ. ಯಾರನ್ನು ಮದುವೆ ಆದ್ವಿ, ಹೇಗೆ ಮದುವೆ ಆದ್ವಿ ಅನ್ನೋದು ಮುಖ್ಯ ಅಲ್ಲ. ಸಂತೋಷವಾಗಿದ್ದೀವ ಅನ್ನೋದು ಮುಖ್ಯ. ಅವತ್ತು ನನಗೆ ಗೊತ್ತಾಗ್ಲಿಲ್ಲ ಮಾವ, ಅದಕ್ಕೆ ಇವತ್ತು ನಿಮ್ಮೆಲ್ಲರೂ ಕ್ಷಮೆ ಕೇಳೋಣ ಅಂತ ಬಂದೆ. ಕ್ಷಮೆ? ನೀನು ಯಾಕಮ್ಮ ಕ್ಷಮೆ ಕೇಳಬೇಕು? ನೋಡು, ಭಗವಂತನ ಇಚ್ಛೆ ಹೀಗೆ ಆಗಬೇಕು ಅಂತಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ನೋಡು, ನೀನು ಅವತ್ತಂಥ ನಿರ್ಧಾರ ತಗೊಳ್ಳಿಲ್ಲ ಅಂತಂದಿದ್ರೆ ಸತ್ಯ ನಮ್ಮ ಮನೆ ಸೊಸೆ ಆಗ್ತಿದ್ಲಾ? ಆದರೂ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ದೊಡ್ಡವರು ಹೇಳಿದ್ದಾರೆ. ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲುಗಾಡೋದಿಲ್ವಂತೆ. ಇನ್ನು ನಾನು ನೀನು ಮನುಷ್ಯರು ಮಾತ್ರ. ಹೋಗಲಿ ಬಿಡಮ್ಮ, ಇದೆಲ್ಲ ಆ ಭಗವಂತನ ಆಟ. ಸತ್ಯ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಬರೆದಿತ್ತು, ಆಯಿತು. ಸತ್ಯನಂತ ಒಳ್ಳೆ ಹುಡುಗಿನ ಸೊಸೆಯಾಗಿ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಮ್ಮ. ನೀನು ಗಂಡನ್ನ ಕರ್ಕೊಂಬರ್ಬೇಕಾಗಿತ್ತು, ನಾವು ಎಲ್ಲ ನೋಡಿದಾಗಿರೋದು. ಅವರು ಬ್ಯುಸಿ ಇದ್ರು, ಅದಕ್ಕೆ ಕರ್ಕೊಂಬರ್ಲಿಲ್ಲ. ಆಯ್ತು, ಮುಂದಿನ ಸಲ ಬರುವಾಗ ಕರ್ಕೊಂಬರಿವಂತೆ. ಸರಿ ಮಾವ. ನೋಡು, ನಾನೇ ಮಾತಾಡ್ತಾ ಇದ್ದೀನಿ. ಅಕ್ಕ ತಂಗಿಯರು ಏನಾದರೂ ಮಾತಾಡೋದಿರುತ್ತೆ. ಸತ್ಯ, ನಿಮ್ಮ ಅಕ್ಕನ್ನ ಒಳಗೆ ಕರ್ಕೊಂಡು ಹೋಗಮ್ಮ. ಹೋಗಮ್ಮ. ಆಯ್ತು ರಾರೆ. ಬಾ ಅಕ್ಕ. ಬಾವಾ, ಮನೆ ಮರ್ಯಾದೆ ಕಳೆದೊಳಗೆ ನೀವಿಷ್ಟೊಂದು ಉಪಚಾರ ಮಾಡ್ತಿರೋದು ನನಗೆ ಸರಿ ಕಾಣಿಸ್ತಿಲ್ಲ. ಊರ್ಮಿಳ, ಅಣ್ಣನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಚೆನ್ನಾಗಿ ಗೊತ್ತಿದೆ. ದಿವ್ಯಾ ಇರೋ ವಿಚಾರನ ಸತ್ಯನ ಹತ್ರ ಹೇಳ್ಬಿಟ್ರೆ ಏನಪ್ಪ ಮಾಡಲಿ? ಅಣ್ಣ, ಇಷ್ಟೊತ್ತು ಬೇಕಾ ಅಕ್ಕ ತಂಗಿರಿಬ್ರು ಮಾತಾಡ್ಕೊಂಡು ಬರೋಕೆ? ಲಕ್ಷ್ಮಣ, ಅಕ್ಕ ತಂಗಿಯರು ಅಪರೂಪಕ್ಕೆ ಸಿಕ್ಕಿದ್ದಾರೆ. ಏನೋ ಕಷ್ಟ ಸುಖ ಮಾತಾಡ್ಕೊಳ್ತಿರ್ತಾರೆ, ಬಿಡು. ಯಾರು ಏನೇ ಹೇಳಿದ್ರು ನನಗಿದೊಂದು ಚೂರು ಸರಿ ಕಾಣಿಸ್ತಾ ಇಲ್ಲ. ಅಕ್ಕನೂ ಕೋಪ ಮಾಡ್ಕೊಂಡು ಹೋಗಿ ರೂಮಲ್ಲಿ ಕೂತಿದ್ದಾಳೆ. ಅವಳು ಹೋದ್ಮೇಲೆ ನನಗೆ ಕರಿ ಅಂತ. ಅಲ್ಲ, ಅವಳನ್ನ ಯಾಕೆ ನಾವು ಮನೆಯೊಳಗೆ ಸೇರಿಸ್ಕೋಬೇಕಾಗಿತ್ತು? ನಮ್ಗೆ ಯಾಕೆ ಬೇಕು ಅವಳು ಸಹವಾಸ? ನೋಡಮ್ಮ, ಅವಳು ನಮ್ಮ ಮನೆ ಸೊಸೆ ಅಕ್ಕ, ನಮ್ಮ ಬೀಗರ ಮನೆ ಕಡೆಯವಳು.
ದೊಡ್ಡ ಮನೆಯವರಾಗಿ ಅವಳು ಕೊಡಬೇಕಾದ ಗೌರವ ಕೊಡಲೇಬೇಕಲ್ವಾ? ಆದರೆ ಅವಳು ನಮ್ಮ ಮನೆ ಮಗನ್ನೇ ಬೇಡ ಅಂತ ಹೇಳಿ ಬೇರೆಯವ್ರ ಜೊತೆ ಓಡ್ ಹೋದವಳು. ಅವತ್ತೆಲ್ಲ ನಮ್ಗೆ ಹೇಗಾಗಿತ್ತು? ಅದರಿಂದ ನಮ್ಗೆ ಒಳ್ಳೇದೇ ಆಯ್ತಲ್ವೇನಮ್ಮ? ಅವಳನ್ನ ನೋಡ್ತಿದ್ದ ಹಾಗೇನೆ ಕಾರ್ತಿ ಊಟನೂ ಮಾಡದೆ ಅರ್ಧದಲ್ಲೇ ಎದ್ದು ಹೊಟ್ಟೋದ. ಅವನಿಗೆ ಮುಜುಗರ ಆಗೋದು ಸಹಜ ಅಲ್ವಾ ಮಮ್ಮಿ? ಹಾಗಂತ ಮನೆ ಬಾಗಿಲಿಗೆ ಬಂದವ್ರಿಗೆ ಅವಮಾನ ಮಾಡಿ ಕಳ್ಸೋಕ್ಕಾಗತ್ತಾ? ಅಷ್ಟಕ್ಕೂ ಆ ಹುಡುಗಿ ಅಣ್ಣನ ಹತ್ರ ಕ್ಷಮೆ ಕೇಳಿಲ್ವಾ? ನೋಡು, ಎಲ್ಲ ಒಂದು ಟೈಮ್ ಅಲ್ಲಿಗಲ್ಲಿಗೆ ಬಿಟ್ಟು ಹೋಗ್ತಾ ಇದ್ರೇನೆ ಎಲ್ರಿಗೂ ಒಳ್ಳೇದು. ಈ ಕೀರ್ತನ ಯಾಕೆ ನನ್ನ ನೋಡಿದ್ರೆ ಈ ರೀತಿ ಆಡ್ತಿದ್ದಾಳೆ? ಏನಾದರೂ ಪ್ರಾಬ್ಲಮ್ಮಾ? ಬಾಮ್ಮ ಬಾ, ಮಾತುಕತೆ ಎಲ್ಲ ಆಯ್ತಾ? ಹೌದು, ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನು ನೋಡಿ. ಸತ್ಯನ ಹತ್ರ ಮಾತಾಡಿ ನಾನು ಎಷ್ಟೇ ನೋವು ಕೊಟ್ಟಿದ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ. ನಾನು ಬರ್ತೀನಿ. ಬೇಡ ಬೇಡ, ಇವಳು ಆ ಮುದುಕಿ ಅಷ್ಟೇ ಘಾಟಿ, ನನ್ನ ಮೇಲೆ ಇನ್ನೂ ಅಷ್ಟು ಕೋಪ ಇಟ್ಕೊಂಡಿದ್ದಾಳೆ. ಇರಲಿ ಇರಲಿ, ಇವ್ರನ್ನೆಲ್ಲ ಪಳಗಿಸ್ತೀನಿ. ಬರ್ತೀನಿ. ಪ್ರಯತ್ನ ಪಟ್ಟು ಓದ್ತೇನೆ, ಆದ್ರೆ ಇಂಗ್ಲಿಷೇ ಕಷ್ಟ. ಅದನ್ನ ಅವನೇ ಹೇಳ್ಕೊಡ್ತಾ ಇದ್ದಾನೆ, ನಾನು ಅಷ್ಟೇ ಕಲ್ತ್ಕೋತಾ ಇದ್ದೀನಿ. ನೀನು ಓದಿ ಅದು ಯಾವ ದೇಶನ ಉದ್ಧಾರ ಮಾಡ್ತೀಯ ನಾನು ನೋಡ್ತೀನಿ. ಅಲ್ಲ ಚಿಕ್ಕಿ, ನಿಮಗಾದ್ರೂ ಬುದ್ಧಿ ಬೇಡ್ವಾ? ಇವಳು ಹೇಳ್ತಾ ಇರೋ ಪುರಾಣ ಒಳ್ಳೆ ನಾನ್ ಸೆನ್ಸ್ ತರ ಇದೆ, ಅದನ್ನ ನಂಬ್ಕೊಂಡು ಕೂತಿದಿರಲ್ಲ ನೀವು. ಈ ಏಜಲ್ಲಿ ಓದ್ತೀನಿ ಅಂತ ಕುಣಿತಾ ಇದ್ದಾಳೆ, ಅದಕ್ಕೆ ನೀವು ಕುಣಿ ಕುಣಿ ಅಂತ ಕುಣಿಸ್ತಾ ಇದ್ದೀರಾ. ಸ್ವಲ್ಪ ಮುಚ್ತೀಯ ಬಾಯ್ನ? ಯಾರಿಗೆ ನೀನ್ ನಾನ್ಸೆನ್ಸ್ ಅಂತ ಇರೋದು? ಸತ್ಯ ಸುಮ್ಮನಿರು. ನನಗೆ ಇಂಗ್ಲಿಷ್ ಬರ್ದೇ ಇರ್ಬೋದು, ಹಂಗಂತ ಈ ತರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನ್ ವಾಪಸ್ ಕೊಡೋದಕ್ಕೆ ಶುರು ಮಾಡಿದ್ರೆ ಗೊತ್ತಲ್ಲ. Oh really? Bullshit. Excuse me. Miss Kirtana? No. Mrs. Kirtana. You don't think. You only talk English. I also talk English. You see, lady, one day I talk super English. You shock, I rock. ಚಿಕ್ಕತ್ತೆ, you go sleep. I do all work. ಸರಿ ಸರಿ ಆಯ್ತು. ದೇವ್ರ ಮನೇಲಿ ಅರಶಿನ ಕುಂಕುಮ ಇಡಬೇಕು, ಹೂವನ್ನ ಎತ್ತಿಟ್ಬಿಡು. ಓಕೆ ಚಿಕ್ಕತ್ತೆ, ಥ್ಯಾಂಕ್ ಯು. ಕೀರ್ತನ, ಸುಮ್ಮನೆ ಯಾಕೆ ಅವಳ ಜೊತೆ ಕಾಲ್ ಕೆರ್ಕೊಂಡು ಜಗಳ ಆಡ್ತೀಯ?
ಅದೇನೋ ಓದ್ತೀನಿ ಅಂತಿದ್ದಾಳೆ. ಓದ್ಕೋತಾಳೆ ಬಿಡು, ಅದರಿಂದ ನಮಗೇನು ನಷ್ಟ? ನೀನು ಸ್ವಲ್ಪ ಆರಾಮಾಗಿರೋದನ್ನ ಕಲಿ. ಯು ಗೋ ಸ್ಲೀಪ್. ದೇವ್ರೆ, ಇವಳು ಯಾಕಪ್ಪ ಈ ಲೆವೆಲ್ಗೆ ರೋಚಿಗೆದ್ದಿದ್ದಾಳೆ? ಕೀರ್ತನ ಮೇಡಮ್ ವಿಷಯ ಬಾಯಿ ಬಿಡಂಗಿಲ್ಲ, ಬಿಟ್ರೆ ಮತ್ತೆ ಡೇಂಜರು. ಈಗ ಇವಳಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳಿ? ಬಾಲ ನಿನ್ನನ್ನೇ ಕೇಳ್ತಾ ಇರೋದು. ದಿವ್ಯಾ, ಅರ್ಜೆಂಟು, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಹಾಂ, ಇವನು ಈ ಪ್ರಶ್ನೆನ ಅವಾಯ್ಡ್ ಮಾಡ್ತಿದ್ದಾನೆ ಅಂದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ. ಇರ್ಲಿ. ಅಲ್ವೋ, ಚೆನ್ನಾಗಿದೆ ಜೋಕು. ಅಲ್ಲ, ನಿನಗೆ ಮದ್ವೆ ಆಗಿದೆ, ಇನ್ನೇನು ಆನಿವರ್ಸರಿ ಬರೋ ಟೈಮ್ ಆಯ್ತು, ಇನ್ನೂ ಅದಕ್ಕೆ ಪ್ರಪೋಸ್ ಮಾಡ್ಲಿಲ್ವಾ? ನಮ್ಮಣ್ಣ ಇಷ್ಟು ಸ್ಲೋ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇತ್ತು ಆಡ್ಕೊಡೋದು ಬಿಟ್ಟು ಐಡಿಯಾ ಕೊಡು. ಹೇಗಿದ್ರು ಲವ್ ಅಲ್ಲಿ ನೀನ್ ನನ್ಕಿಂತ ಸೀನಿಯರ್ ಅಲ್ವಾ? ಹಲೋ, ಸೀನಿಯರ್ ಅಲ್ಲ, ಅದಕ್ಕೂ ಮೇಲೆ. ನಮ್ಮ ಹುಡುಗ ಲವ್ವೇ ಮಾಡೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದ. ಅವನು ಲವ್ ಮಾಡೋ ಹಾಗೆ ಹೇಗ್ ಮಾಡಿದೆ ಗೊತ್ತಾ? ಸೂಪರ್ ಬಿಡೆ ನೀನು. ಇವಾಗ ನನ್ ಲವ್ಗೂ ಹೆಲ್ಪ್ ಮಾಡೆ. ಸತ್ಯನ್ಗೆ ಹೇಗ್ ಪ್ರಪೋಸ್ ಮಾಡ್ಬೇಕು ಅಂತ ಹೇಳ್ಕೊಡೋ ರೀತು, ಪ್ಲೀಸ್. ಲೋ ಹೋಗೋಲೋ, ಮದ್ವೆ ಆದ್ಮೇಲೆ ಯಾರು ಪ್ರಪೋಸ್ ಮಾಡ್ತಾರೆ? ನಾನು ಇವಾಗ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾರಲ್ಲ, ಅದೇ ತರ ಇದು ಪೋಸ್ಟ್ ವೆಡ್ಡಿಂಗ್ ಪ್ರಪೋಸಲ್. ನನ್ನ ಕೇಳಿದ್ರೆ ನಾನೇನೋ ಹೇಳಿ, ನಾನು ಲವ್ ಗುರು ಕೆಟ್ಟೋದ್ನ? ಅಷ್ಟಕ್ಕೂ ನಿನ್ಗೆ ಅದಕ್ಕೆ ಪ್ರಪೋಸ್ ಮಾಡ್ಲೇಬೇಕು ಅಂತ ಇದ್ರೆ ಇವ್ರನ್ನ ಕೇಳು. ಅವ್ರು ನಿನಗೆ ಕರೆಕ್ಟ್ ಆಗಿರೋ ದಾರಿ ತೋರಿಸ್ತಾರೆ. ಇವ್ರು ಯಾರು? ಕ್ಯಾರೇಜ್ ಹುಡುಗರನ್ನ. ಸತ್ಯ ಅದಕ್ಕೆ ಬಗ್ಗೆ ಅವ್ರಿಗಿನ್ನ ಜಾಸ್ತಿ ಗೊತ್ತಿರಕ್ ಇನ್ಯಾರಕ್ ಸಾಧ್ಯ? ಪಾಯಿಂಟ್ ಅಲ್ವಾ? ಹೆಂಗೆ ನಾವ್ ಒಂದ್ಸತಿ ಸಜೆಷನ್ ಕೊಟ್ರೆ ಮುಗೀತು, ಅದೇ ಫೈನಲ್. ಕತ್ತೆ ಬಲ ಕುದುರೆ ಜುಟ್ಟು ಹೋಗಲೇ. ನೋಡಿದ್ಯಾ, ಏಣಿ ಹತ್ತಿದ್ಮೇಲೆ ಹತ್ತಿದ್ ಏಣಿನೇ ಒದಿತ್ಯಾ. ಇನ್ನೊಂದ್ಸಲ ಹೆಲ್ಪ್ ಕೇಳ್ಕೊಂಡು ನನ್ನ ಹತ್ರ ಬರ್ತೀಯಲ್ಲ, ಆಗ ಮಾಡ್ತೀನಿ ನಿನ್ಗೆ. ನಿನ್ನತ್ರ ಯಾವನ ಹೆಲ್ಪ್ ಕೇಳ್ತಾನೆ? ಹೋಗೆ ಸುಮ್ನೆ. ದೊಡ್ಡದಾಗಿ ಬಂದ್ಬಿಟ್ಲು ಹೆಲ್ಪ್ ಅಂತ. ಅಕ್ಕ, ರೂಮ್ ಬಾಗ್ಲು ತಡೆದೆ, ಸುಹಾಸ್ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಕೀರ್ತನ ಏನು ಮಾತಾಡ್ಲಿಲ್ಲ. ನಾನು ಆಗಲೇ ಹೇಳಲಿಲ್ವೇನೆ, ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಅಯ್ಯ ಕಾರ್ತಿ, ಸತ್ಯ ಬನ್ನಿ. ಸತ್ಯ, ಇವತ್ತು ತುಂಬ ಲಕ್ಷ್ಯವಾಗಿ ಕಾಣಿಸ್ತಿದೆಯಮ್ಮ. ಈ ಮನೆಗೆ ಬಂದಮೇಲೆ ನೀನು ಎಷ್ಟು ಬದಲಾಗ್ಬಿಟ್ಟೆ ಅಣ್ಣ. ಸತ್ಯ ನಮ್ಮನೆ ಹೆಮ್ಮೆ. ಹಾಗೆಲ್ಲ ಏನೂ ಇಲ್ಲ ಚಿಕ್ಕ ಮಾವ. ಎಲ್ಲ ಹುಡುಗಿಯರು ಮದುವೆ ಆದ್ಮೇಲೆ ಬದಲಾಗ್ತಾರೆ, ನಾನು ಆಗಿದ್ದೀನಿ ಅಷ್ಟೆ. ರಾಯ್ರೆ, ಈ ಎಲ್ಲ ಹೊಗಳಿಕೆನೂ ಚಿಕ್ಕತ್ತೆಗೆ ಹೋಗ್ಬೇಕು. ಅವರೇ ನನ್ನ ಈ ಬದಲಾವಣೆಗೆ ದೊಡ್ಡದಾಗಿ ಸಹಾಯ ಮಾಡ್ತಾ ಇರೋದು. ಸತ್ಯ, ಸುಮ್ಮನಿರಮ್ಮ, ಇಷ್ಟೊಂದು ಹೊಗಳ್ಬೇಡ. ಈಗಲೇ ನನ್ನ ಹೆಂಡತಿ ಮೇಲ್ ಹೋಗಿ ಕೂತಿಯಾಳೆ, ಅಲ್ಲೋ ಊರ್ಬೇಡ. ರೀ, ಸಾಕು, ಸುಮ್ಮನೆ ರೀ. ಎಲ್ಲ ಹುಡುಗಿಯರದು ಒಂದು ತೂಕ ಆದ್ರೆ ನಿಂದೇ ಒಂದು ತೂಕ ಕಣಮ್ಮ. ನೀನು ಗಂಡು ಹುಡುಗಿ.
ಕೆಲವರು ನೀನು ಬದಲಾಗೋದೇ ಇಲ್ಲ ಅಂತ ಹೇಳ್ತಿದ್ರು. ಆದರೆ ನೀನು ನೋಡು, ಈ ಮನೆಗೆ ಬಂದ ಮೇಲೆ ಎಲ್ಲ ಕೆಲಸಗಳನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದೀಯಾ? ಒಂದು ಹೆಣ್ಣಲ್ಲಿ ಎಲ್ಲ ಸಾಮರ್ಥ್ಯನೂ ಇರುತ್ತೆ, ಅದನ್ನು ಅವಳು ಅರ್ಥಕೋಬೇಕು ಅನ್ನೋದಕ್ಕೆ ಇವಳೇ ಸಾಕ್ಷಿ ಅಲ್ವಾ ಲಕ್ಷ್ಮಣ? ಆದರೆ ಒಂದು ಕಣಮ್ಮ, ನಿನ್ನಲ್ಲಿ ಒಬ್ಬಳು ಸತ್ಯ ಇದ್ದಾಳಲ್ಲ, ಅವಳನ್ನ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಬಿಟ್ಕೊಡ್ಬಾರ್ದು. ಹೆಣ್ಣು ತಾಯಿನೂ ಆಗಬೇಕು, ಸಂದರ್ಭ ಬಂದರೆ ಕಾರ್ತಿಕ್, ಎನಫ್. ಸಾಕು ನಕ್ಕಿದ್ದು. ಪೂಜೆ ಶುರು ಮಾಡೋಣ. ಹೌದೌದೌದು, ಪೂಜೆ ಶುರು ಮಾಡೋಣ. ಇಲ್ಲ ಅಂತಂದ್ರೆ ಇಲ್ಲೇ ಪೂಜೆ ಶುರು ಆಗ್ಬಿಡುತ್ತೆ. ಸಾಕು ರೀ, ನಡೀರಿ ಪೂಜೆಗೆ. ಆಯ್ತಾಯ್ತು. ಮಾವ, ಮನೆ ಹೆಂಗಸರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ಅವಮಾನ ನನಗಿದು. ನಮ್ಮ ಮನೆಯವರು ನಾನು ಇವಳಿಗೆ ಹೆದರ್ಕೊಂಡು ಪೂಜೆಗೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ನೋಡ್ಕೋತೀನಿ ಸತ್ಯ, ನಿನ್ನನ್ನು ನೋಡ್ಕೋತೀನಿ. ಓಂ ಪಾರ್ವತ್ಯೈ ನಮಃ, ಓಂ ಮಹಾದೇವೈ ನಮಃ, ಓಂ ಜಗನ್ಮಾತ್ರೈ ನಮಃ, ಓಂ ಸರಸ್ವತ್ಯೈ ನಮಃ, ಓಂ ಚಂಡಿಕಾಯೈ ನಮಃ, ಓಂ ಲೋಕಜನನೈ ನಮಃ, ಓಂ ಸರ್ವದೇವಾಧಿದೇವತಾಯ ನಮಃ, ಓಂ ಗೌರ್ಯೈ ನಮಃ. ಇತಿ ಶ್ರೀ ಪಾರ್ವತಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಪೂಜೆಗೆ ಆಸಕ್ತಿ ಇಲ್ಲದೆ ಇರೋರು ಎದ್ದು ಹೊರಡಬಹುದು. ಯಾರಿಗೆ ಹೇಳ್ತಾ ಇದೆಯೇ? ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಅರ್ಥ ಆಗತ್ತೆ, ನೀವು ಸುಮ್ಮನೆ ಇರಿ. ಏನಾಯ್ತು? ಇಬ್ರು ಆರಾಮಾಗಿ ಕೂತಿದ್ದೀವಲ್ಲ. ಅಮ್ಮ ಹೇಳಿದ್ದು ನಮಗಲ್ಲ, ಸತ್ಯ ಕಾರ್ತಿಕ್ಗೆ. ಹೌದಾ? ಏನು ಮಾಡಿದ್ಲು? ನನಗೇನು ಗೊತ್ತು, ಸುಮ್ಮನೆ ಕೂತ್ಕೊಂಡು ನೋಡು. ಸಾವಿತ್ರಿಯ ನಿರ್ಮಲವಾದ ಪತಿಭಕ್ತಿ ಎದುರು ಯಮ ಕುಬ್ಜನಾದ ಎಂಬಲ್ಲಿಗೆ ವಟಸಾವಿತ್ರಿ ಕಥೆ ಸಂಪೂರ್ಣ ಆಯಿತು. ಎಂಥ ಪತಿವ್ರತೆ! ಹೆಂಡತಿ ಇದ್ರೆ ಹೀಗಿರ್ಬೇಕು ಡಾರ್ಲಿಂಗು. ನೀನಿದ್ಯಾ, ನಾನು ನೆಗಡಿ ಬಂದರೂ ಮಾತ್ರ ಕೊಡಲ್ಲ. ಏ ಹುಡುಗಿ, ಮಂಗಳಾರತಿ ಮಾಡು. ದೇವ್ರೆ, ಇದು ನನ್ನ ಮತ್ತೆ ಅಮೂಲ್ ಬೇಬಿ ಮೊದಲನೇ ಭೀಮ್ನ ಅಮಾವಾಸ್ಯೆ.
ಪ್ರತಿ ವರ್ಷನೂ ನಾನು ಮತ್ತು ನನ್ನ ಗಂಡ ಖುಷಿಯಿಂದ ಈ ಹಬ್ಬ ಮಾಡೋ ಥರ ಆಶೀರ್ವಾದ ಮಾಡು. ಪೂಜೆಗೆಲ್ಲ ತಯಾರಿ ಆಗಿದೆಯೋ ಇಲ್ಲ ಅದನ್ನು ನೆನಪಿಸ್ಬೇಕು? ರೆಡಿ ಇದೆ ಸೀತಮ್ಮ. ಎಲ್ಲ ಸಿದ್ಧವಾಗಿದೆ ಕಡೆ. ನಿಮ್ಮನ್ನು ಕೇಳಿದ್ನೇನ್ರಿ ನಾನು. ವಾಹ್ ಅಣ್ಣ ವಾಹ್, ಸಖತ್ತಾಗಿ ಹೇಳಿದೆ. ಇನ್ಮೇಲೆ ನಮ್ಮ ಮನೇಲಿ ಪ್ರತಿ ದಿನನೂ ಹೆಂಡತಿಯರ ದಿನ. ಬೇಕು ಅಂದ್ರೆ ಇವತ್ತಿಂದ ರಾತ್ರಿ ನಾನು ಮಲ್ಕೋಬೇಕಾದ್ರೆ ನಿಮ್ಮ ಪಾದಕ್ಕೆ ದಪ್ಪದ ಬಿದ್ದು ಥ್ಯಾಂಕ್ ಯು ಉರ್ವಿ ಅಂತ ಹೇಳಿ ಮಲ್ಕೋತೀನಿ. ಸಾಕು, ಸುಮ್ಮನೆ ಇರ್ರಿ. ಹೂನಪ್ಪ ಲಕ್ಷ್ಮಣ, ನಾನು ದಿನ ಮಾಡ್ತಿರೋ ಅದನ್ನೇ. ಏನು ಸೀತಾ? ಏನ್ರಿ ನೀವು ನೋಡ್ದವ್ರು ನಿಜ ಅನ್ಕೊಂಡ್ರೆ ಸುಮ್ಮನೆ ಇರಿ. ಇರೋ ವಿಷಯ ಹೇಳಿದೆ. ನಾನು ಕೂಡ ಅದನ್ನೇ ಮಾಡಿದೆ. ಗೊತ್ತಾಯ್ತೇನಪ್ಪ ಕಾರ್ತಿಕ್, ನಮ್ಮ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವ್ದಣ್ಣ ಈ ರೀತಿ ಕಾಲಿಗೆ ಬೀಳದ? ಉರ್ಮಿಳಾ, ಹಪ್ಪಳ ತಗೊಂಡ್ ಬಾ. ಅಕ್ಕ ತಂದೆ. ಅಕ್ಕ ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಉರ್ಮಿಳಾ, ಯಾವಾಗ್ಲೂ ನೀನೇ ಕೆಲಸ ಮಾಡ್ತಿರ್ತೀಯ ಕಣೆ. ಹಬ್ಬದ ದಿನ ಆದ್ರೂ ನೆಮ್ಮದಿಯಾಗಿ ಲಕ್ಷ್ಮಣ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡು. ಏ ಕಾರ್ತಿಕ್, ನೀನೇ ಕಲ್ ಕೂತಿದ್ಯಾ? ಆ ಕಡೆ ಜರುಗು ಜರುಗು. ನಾನು ಬಡಿಸ್ತೀನಿ ಅಂತ ಹೇಳಿದಾನೆ, ನೀನು ಕೂತ್ಕೋ ಆರಾಮಾಗಿ. ನಾನು ಹೇಳಿದ್ ಕೇಳಿಸ್ತಿಲ್ವೇನೆ ನಿನಗೆ? ಕೂತ್ಕೊಳ್ಳಿ ಅಲ್ಲಿ, ನಾನು ಬಡಿಸ್ತೀನಿ. ಈಗ ಸರ್ ಹೋಯ್ತು. ಅಯ್ಯ ಲಕ್ಷ್ಮಣ, ನಾವು ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿವಿ ಕಣ. ಒಂದೇ ಮನೇಲಿ ಇರೋ ಅಕ್ಕ ತಂಗಿಯರನ್ನ ನಾವಿಬ್ಬರು ಮದುವೆ ಮಾಡ್ಕೊಂಡ್ಬಿಟ್ಟವಲ್ಲ, ಅದೇ ದೊಡ್ಡ ತಪ್ಪು. ಚಿಕ್ಕತ್ತೆ, ಸೀತಮ್ಮ, ನೀವಿಬ್ರು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಸರಿ ಹೋಯ್ತು. ಹಾಗೇನಿಲ್ಲ ರಾಯರೇ, ಇವತ್ತು ಸೀತಮ್ಮ ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಲಿ ಅನ್ನೋದು ನನ್ನ ಆಸೆ. ಅಕ್ಕ ಕೂತ್ಕೊಳ್ಳಕ್ಕ. ಚಿಕ್ಕತ್ತೆ, ನೀವು ಕೂತ್ಕೊಳ್ಳಿ. ನೀನು? ನಾನು ಎಲ್ಲರಿಗೂ ಬಡಿಸ್ಕೊತ್ಕೋತೀನಿ. ಸರಿ ಕೂತ್ಕೊಮ್ಮ. ಎಲ್ಲರೂ ಅವರವರೇ ಊಟ ಮಾಡ್ತಿದ್ರೆ ಹೇಗೆ? ಹಬ್ಬದ ಕಳೆನೇ ಇರಲ್ಲ. ಈಗ ಏನ್ರಿ ಮಾಡ್ಬೇಕು ಅಂತೀರಾ? ಹೆಂಡತಿಗೂ ತಿನ್ನಿಸ್ರೋ. ಅಣ್ಣ, ಇದು ನಿನ್ನ ಮನಸ್ಸಿನ ಆಸೆನಾ? ಹಾಗೆ ತಿಳ್ಕೋ. ಲಕ್ಷ್ಮಣ, ಸಾಕು, ಸುಮ್ಮನೆ ಇರೋ, ಏನೇನೋ ಮಾತಾಡ್ಬೇಡ. ನನ್ನ ಹೆಂಡತಿಗೆ ನಾನು ತಿನ್ಸೋದಕ್ಕೆ ಯಾವತ್ತೂ ನಾನು ನಾಚಿಕೆ ಪಟ್ಕೊಂಡಿಲ್ಲಪ್ಪ. ನನ್ನ ಹೆಂಡತಿ ತಿನ್ಸೋದಿಕ್ಕೆ ನನಗೇನು ನಾಚಿಕೆ? ಊರ್ಮಿಳಾ, ಆನು ರೀ ಆನು ಆನು
ನಿಧಾನ ಕಣೋ, ಏನು ಹಂತೃಪ್ತಿಯ? ಹೇಗೆ ನಮ್ಮ ಲವ್? ನೀವು ಬಿಡಿ ಚಿಕ್ಕ ಮಾವ, ನಿಮ್ ಲವ್ನ ಯಾವಾಗ್ಲೂ ಓಪನ್ ಆಗೇ ತೋರಿಸ್ಕೊತೀರಾ. ಓಪನ್ ಅಲ್ಲಮ್ಮ, ಓವರ್ ಅಂತ ಹೇಳು. ಏನ್ ಬೇಬಿ ಬಾವಾ, ನಮ್ನೆಲ್ಲ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಏನ್ರು ನೀವು ಬೇಬಿ ಬಾವ ಅನ್ಕೊಂಡು? ಅಯ್ಯೋ, ಅದ್ರಲ್ಲೇನಿದೆ, ನಮ್ ಸತ್ಯಂಗೆ ನೀವು ಅಮೂಲ್ ಬೇಬಿ ಅಂದ್ಮೇಲೆ ನಮಗ್ ಬೇಬಿ ಬಾವನೇ. ಲೋ, ನಾನಿವಾಗ ಸತ್ಯನ್ ಗಂಡ ಕಂಡ್ರು. ಹೌದಾ ಬೇಬಿ ಬಾವಾ? ಹೌದು. ನೀವೆಲ್ಲ ಹೇಗಿದ್ದೀರಾ? ನಮ್ಗೇನ್ ಬಿಡಿ, ನಾವು ಸೂಪರ್ ಆಗಿದ್ದೀವಿ. ನೀವ್ ಹೇಗಿದ್ದೀರಾ? ಸತ್ಯ ಹೇಗಿದ್ದಾಳೆ? ಸತ್ಯನ್ ಜೊತೆ ಕಾರ್ತಿಕ್ ಇರ್ಬೇಕಾದ್ರೆ ಸತ್ಯನ್ಗೆ ಏನೋ ಕಡಿಮೆ, ಅವಳು ಚೆನ್ನಾಗಿರ್ತಾಳೆ. ನಿಮ್ಮನ್ನ ನೋಡ್ತಾ ಇದ್ರೆ ಅವಳು ಸೂಪರ್ ಆಗಿದ್ದಾಳೆ ಅಂತ ಗೊತ್ತಾಗತ್ತೆ ಬಿಡಿ. ಲೋ, ನಿಮ್ಮೆಲ್ಲರ ಜೊತೆ ಏನೋ ಮಾತಾಡ್ಬೇಕು. ಮಾತಾಡಿ. ಅದು ಇಲ್ಲಿ ಬೇಡ, ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಮಾತಾಡುವ. ಬನ್ನಿ ಬನ್ನಿ. ಭಾವ, ನೀವ್ ಮಾತು ಕೇಳ್ತಾ ಇದ್ರೆ ಯಾವ್ದೋ ಸೀಕ್ರೆಟ್ ವಿಷಯ ಮಾತಾಡೋ ತರ ಇದ್ದೀರಾ. ಸುಮ್ಮನೆ ಅಲ್ಲಿಗೆ ಯಾಕೆ? ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಅದೇನಿದ್ರು ಇಲ್ಲಿಗೆ ತರಿಸ್ಬಿಡಿ, ಮಾತಾಡೋಣ. ಓಕೆ. ಬೇಬಿ ಬಾ, ನೀವೇ ಕಲ್ಕೂತಿದ್ದೀರಾ? ಕೆಳಗಡೆ ಕೂತ್ಕೊಳ್ಳಿ, ಬನ್ನಿ ಜಾಯ್ನ್ ಆಗಿ. ಬಾವಾ, ನೀವು ಆಗಾಗ ನಮ್ಮ ಏರಿಯಾಗೆ ಬರ್ತಾ ಇರಬೇಕು. ಹೌದು ಬಾವಾ, ಆಗ್ಲೇ ನೀವೇನೋ ಮಾತಾಡ್ಬೇಕು ಅಂತಂದ್ರೆ ಮಾತಾಡ್ಲಿಲ್ಲ. ಸದ್ಯ ಇವ್ರಿಗೆ ಈಗಾದ್ರೂ ನೆನ್ಪಾಯ್ತಲ್ಲ. ಹೇಳಿ ಬಾವಾ, ಸಂಕೋಚ ಪಟ್ಕೊಂಡ್ಬಿಡಿ. ಅದೇನು ಅಂತ ಹೇಳಿ. ಅದೇ ಕಣ್ರು, ಸತ್ಯನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸತ್ಯನ ಬಗ್ಗೆ ತಿಳ್ಕೊಳಕ್ ಏನಿದೆ ಬಾವಾ, ನಿಮ್ಗೆ ಎಲ್ಲ ಗೊತ್ತು. ಗೊತ್ತಿಲ್ಲದೆ ಇರೋದನ್ನ ನೀವ್ ಹೇಳಿ ಅಂತ. ಗೊತ್ತಿಲ್ದಿರೋದು ಹೇಗೆ ಹೇಳಕ್ಕಾಗುತ್ತೆ? ಅದು ನಮಗೂ ಗೊತ್ತಿರಲ್ಲ ಅಲ್ವಾ? ಮಕ್ಕಳ, ಸತ್ಯನ್ ಬಗ್ಗೆ ಹೇಳಿ ಅಂದ್ರೆ ಸತಾಯಿಸ್ತಾ ಇದ್ದೀರಾ? ಬೇರೆ ಏನಾದ್ರು ತಿಳ್ಕೊಬೇಕಿತ್ತ ಬಾವಾ? ಒಂದನ್ನೇ ನೆಟ್ಟಿಗೆ ಹೇಳಿಲ್ಲ, ಬೇರೆ ಇನ್ನೇನೋ ಹೇಳ್ತೀರಾ? ಏನಾಯ್ತು? ಏನೂ ಇಲ್ಲ. ಮತ್ ಯಾಕೆ ತಲೆ ಕೆರ್ಕೊಂಡು ಏನೇನೋ ಗೊಣಕ್ಕೋತಾ ಇದೆಯಾ? ನನ್ ತಲೆ, ನನ್ ಬಾಯಿ, ನನ್ ಇಷ್ಟ ಎಲ್ಲ ನೀ ಹೇಳ್ಬೇಕಾ? ಹೇಳ್ಬೇಕಪ್ಪ, ಹೇಳ್ದೆ ಇದ್ರೆ ಗೊತ್ತಾಗೋದು ಹೇಗೆ? ಅದೇ ಮತ್ತೆ, ಎಲ್ಲ ಬಾಯ್ ಬಿಟ್ಟೆ ಹೇಳ್ಬೇಕು ನಿನ್ಗೆ, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ ಅಲ್ವಾ? ಯಾರ ಮನ್ಸನ್ನು ಯಾರು ಬಗದ್ ನೋಡೋದಕ್ಕಾಗಲ್ಲ. ಮನ್ಸಲ್ಲಿರೋ ಮಾತನ್ನ ಹೇಳಿದ್ರೇನೆ ಗೊತ್ತಾಗೋದು. ಅಮ್ಮ ಚಾಮುಂಡೇಶ್ವರಿ, ಹೇಳ್ತೀನಿ, ಹೇಳೋದಕ್ಕೆ ತಾನು ಇಷ್ಟೊಂದು ಸರ್ಕಸ್ ಮಾಡ್ತಾ. ಏನು? ಪ್ರಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ ಎಂದೆ. ಯಾರಿಗೆ ಪ್ರಪೋಸ್ ಮಾಡೋದು? ಏನಾದ್ರೂ ಬಿಸ್ನೆಸ್ ಪ್ರಪೋಸಲ್ಲ? ನಾನು ಇವಳಿಗೆ ಏನ್ ಹೇಳಿದ್ರು ಸೀರಿಯಸ್ ಆಗಿ ತಗೋತಾ ಇಲ್ವಲ್ಲ. ಒಳ್ಳೆ ನನ್ನ ಜೋಕರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೇಳು, ನಿನ್ನೆ ಕೇಳ್ತಾ ಇರೋದು ಏನ್ ಪ್ರಪೋಸು ಅಂದೆ. ಅಂದ್ರೆ ನಾನು
ನನ್ನ ಫ್ರೆಂಡು ಅವ್ನ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತೆ. ನನ್ನ ಹತ್ರ ಐಡಿಯಾ ಕೇಳ್ದ, ಅದನ್ನೇ ಯೋಚನೆ ಮಾಡ್ಕೊಂಡ್ ಬಂದೆ. ಹಲೋ, ಯಾಕೆ ಹಿಂಗ್ ನಗ್ತಾ ಇದ್ಯಾ? ಲೂಸಾ ನೀನು? ಅಮೂಲ್ ಬೇಬಿ, ಯಾವನೋ ನಿನ್ ಫ್ರೆಂಡು ಹೋಗಿ ಹೋಗಿ ಬೇಬಿ ಹತ್ರ ಬಂದು ಪ್ರಪೋಸ್ ವಿಷಯ ಮಾತಾಡ್ತಿದ್ದಾನ, ನಿನ್ ಹತ್ರ ಐಡಿಯಾ ಕೇಳ್ತಿದ್ದಾನ. ಹೋಗಿ ನನಗದೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ಬಿಡು. ನೋಡು, ಬೇಬಿ ಗಿಬಿ ಅಂದ್ರೆ ಚೆನ್ನಾಗಿರಲ್ಲ. ಯಾಕೆ ನನ್ ಕೈಲಿ ಐಡಿಯಾ ಕೊಡಕ್ಕಾಗಲ್ವಾ? ಐಡಿಯಾ ಕೊಡಬೇಕು ಅಂದ್ರೆ ಲವ್ ಆಗಿರ್ಬೇಕು ಅಮೂಲ್ ಬೇಬಿ. ಅದೊಂಥರ ಬೇರೆನೇ ಎಕ್ಸ್ಪೀರಿಯನ್ಸು. ನಿನಗಿವೆಲ್ಲ ಅರ್ಥ ಆಗಲ್ಲ ಬಿಡು. ನಿನಗೇನಿದ್ರು ಈ ಹಾಡು, ಕವಿತೆ ಬರೆಯೋದು, ಮರ ಸುತ್ತೋದು ಇಷ್ಟೇ ಬರೋದು. ಅದೇ ನಮ್ಮ ಅಕ್ಕನ ಜೊತೆ ಮಾಡ್ತಿದ್ದಲ್ಲ ಆ ಥರ ಲವ್. ನಿನಗೆ ನಿಜವಾದ ಪ್ರೀತಿ ಅನುಭವನೇ ಆಗಿಲ್ಲ ಅಮೂಲ್ ಬೇಬಿ. ಪಾಪಚ್ಚಿ ನೀನು. ಬೇಡ ಸತ್ಯ, ರೇಗಿಸ್ಬೇಡ, ಚೆನ್ನಾಗಿರಲ್ಲ. ನನ್ಗೂ ಲವ್ ಅಂದ್ರೆ ಏನು ಅಂತ ಗೊತ್ತು, ಯಾರ ಹತ್ರನೂ ಹೇಳಿಸ್ಕೋಬೇಕಾಗಿಲ್ಲ. ಇದು ಇನ್ನೊಂದು ಜೋಕು, ಇದು ಚೆನ್ನಾಗಿದೆ. ಬೇಡ ಸತ್ಯ, ಹೇಳ್ತಾ ಇದೀನಿ, ನನ್ ಕೆಣಕ್ಬೇಡ. ನೋಡಿದ್ಯಾ ಹೇಗ್ ಕೋಪ ಮಾಡ್ಕೋತಿದ್ಯಾ? ಅಲ್ಲ ಸತ್ಯ, ಲವ್ ಎಷ್ಟು ವಿಚಿತ್ರ ಅಲ್ವಾ? ನಾನು ಪ್ರೀತಿ ಮಾಡಿದ ಮೊದಲನೇ ಹುಡುಗಿ ನೀನೇ. ಅದು ಗೊತ್ತಾಗೋಕ್ಕೆ ನನಗಿಷ್ಟು ದಿನ ಬೇಕಾಯಿತು. ಇನ್ನೂ ನಾನು ಸುಮ್ಮನೆ ಇರಲ್ಲ ಸತ್ಯ. ನಿನ್ನ ಮುಂದೆ ಎಲ್ಲ ಹೇಳ್ಬಿಡ್ತೀನಿ, ಮನ್ಸು ಬಿಚ್ಚಿ ಮಾತಾಡ್ತೀನಿ. ಓ, ಇಷ್ಟೊಂದು ಖುಷಿಯಾಗಿದ್ದಾನೆ. ಮೋಸ್ಟ್ಲಿ ಬೆಳಿಗ್ಗೆ ಮಾಡಿದ ಭೀಮ್ ಅಮಾವಾಸ್ಯೆ ಎಫೆಕ್ಟ್ ಅನ್ಸುತ್ತೆ. ನಾನು ಬದಲಾಗಿದ್ದೀನಿ ಅಂತ ಅಂದ್ಕೊಂಡಿರ್ಬೇಕು. ಅಂದ್ಕೊಳ್ಳಿ ರೀ. ನೀವು ಇಲ್ಲಿದ್ದೀರಾ? ನಾನು ಹೊರಗಡೆ ಎಲ್ಲ ಹುಡುಕ್ತಾ ಇದ್ದೆ. ಯಾಕೆ ದಿವ್ಯಾ, ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಇದ್ರಷ್ಟೇ ಹುಡುಕ್ಬೇಕಾ? ಇಲ್ಲ ಅಂದ್ರೆ ಹುಡುಕ್ಬಾರ್ದಾ? ಏನಾಯ್ತಪ್ಪ ಇವಳಿಗೆ? ಈ ಲೆವೆಲ್ಗೆ ಡೌ ಕಚ್ತಾವಳೆ ರೀ. ಏನು ಯೋಚನೆ ಮಾಡ್ತಿದ್ದೀರಾ? ಊಟಕ್ಕೆ ಎಲ್ಲ ರೆಡಿ ಇದೆ, ಬನ್ನಿ ಊಟ ಮಾಡಿದ್ರಂತೆ. ಯಾಕೆ ದಿವ್ಯಾ ಇಷ್ಟೊಂದು ಪ್ರೀತಿಯಿಂದ ಕರಿತಿದ್ಯಾ? ನನಗೆ ಭಯ ಆಗ್ತಾ ಇದೆ. ಏನ್ರಿ ನೀವು ಭಯ ಆಗ್ತಿದೆ ಅಂತ ಹೇಳ್ತೀರಾ? ಭಯ ಪಡೋಕ್ಕೆ ನಾನೇನು ಹುಲಿನ ಸಿಂಹನ? ಏನೋ ಇವತ್ತು ಭೀಮ್ನ ಅಮಾವಾಸ್ಯೆ, ಗಂಡನ ಜೊತೆ ಪ್ರೀತಿಯಿಂದ ಇರೋಣ ಅಂತ ಅನ್ಕೊಂಡೆ. ಅದಕ್ಕೂ ಡೌಟ್ ಪಡ್ತಿರಲ್ಲ. ಅಲ್ಲ, ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೀಯಾ, ಸ್ವಲ್ಪ ಓವರ್ ಆಗ್ಲಿಲ್ವಾ ಅಂತ? ಹಾಗೆಲ್ಲ ಏನೂ ಇಲ್ಲ, ಬನ್ನಿ ಊಟಕ್ಕೆ. ಬಾಲ, ಹೋಗ್ಬೇಡ. ಏನೋ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ನೀನು ಹೋದ್ಯೋ ಟ್ರಾಪ್ ಆಗ್ತೀಯಾ?
ರೀ ಎಷ್ಟು ಸಲ ಕರೆಯೋದು? ಬನ್ನಿ ಊಟಕ್ಕೆ. ನಾನು ಎಲ್ಲಿದ್ದೀನಿ? ಹಾ, ಭೂಲೋಕದಲ್ಲಿ. ಎದ್ದು ಊಟಕ್ಕೆ ಬಾ ಅಂದ್ರೆ ಎಷ್ಟೆಲ್ಲ ನಾಟಕ ಆಡ್ತಿದ್ಯಾ? ನನಗೆ ಹಸಿವಿಲ್ಲ ದಿವ್ಯಾ, ನೀನು ಊಟ ಮಾಡು, ನಾನು ಆಮೇಲೆ ಮಾಡ್ತೀನಿ. ಬಾಲ, ಊಟ ಬಿಸಿ ಇದ್ದಾಗಲೇ ತಿನ್ನಬೇಕು, ಅವಾಗಲೇ ರುಚಿ. ನೀನು ಟೈಮಿಗೆ ತಿಂದಿಲ್ಲ ಅಂದರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಬೇಜಾರಾಗಲ್ವಾ? ಬಾ ಊಟಕ್ಕೆ. ಕೀರ್ತನಾಗ ಕೂಡ ನಾನು ಹಾಗೆ ಮಾಡಿದ್ದು. ಯಾವ ಹುಡುಗಿ ಆದ್ರೂ ಹಿಂಗೆ ಹಿಂಗೆ ಒಪ್ಕೊಂಡು ಬಿಡ್ತಾಳೆ. And that's the sophisticated way to ask a girl. Really? Yeah. ಬೆಂಕಿ ಇಡ್ತು ನಿನ್ನ ಪ್ರಪೋಸಲ್ಗೆ. ಇದೆಲ್ಲ ಪ್ರಪೋಸಲ್ ಮಾಡೋ ರೀತಿನ? ಎಲ್ಲರೂ ಸಿನಿಮಾ ನೋಡಿ ಅವ್ಳು ತೋರಿಸೋದೇ ನಿಜವಾದ ಪ್ರಪೋಸಲ್ ಅಂದ್ಕೊಂಡ್ಬಿಟ್ಟಿದ್ದೀರಾ. ದೊಡ್ಡಪ್ಪ, ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ಪ್ರಪೋಸ್ ಮಾಡಿದ್ರೆ? ರೀತು, ಮತ್ತೆ ಸಿನಿಮಾ ಅವ್ರ ಥರನೇ ಮಾತಾಡ್ತಾ ಇದೆಯಲ್ಲಮ್ಮ. ಭಾವ, ಮನಸ್ಸಲ್ಲಿರೋದನ್ನ ಲೆಟ್ರ್ ಬರ್ತ್ಕೊಟ್ರೆ? ಈಗಿನ ಕಾಲದಲ್ಲಿ ಹಾಗೇನಾದ್ರು ಮಾಡಿದ್ರೆ ಹುಡುಗಿ ಆ ಲೆಟರ್ನ ಹರಿದು ಹುಡುಗನ ಮುಖಕ್ಕೆ ತಪ್ಪು ಅಂತ ಬಿಸಾಡ್ಬಿಡ್ತಾಳೆ. ಮತ್ತಿನ್ ಏನ್ ಮಾಡೋದು? ಯಾರಾದ್ರೂ ಏನಾದ್ರೂ ಇನ್ನೋವೇಟಿವ್ ಐಡಿಯಾನ ಕೊಡಿ ಪ್ಲೀಸ್. ಅಯ್ಯೋ, ಸುಮ್ಮನಿರು ಕಾರ್ತಿಕ್. ಏನ್ ನೀನು ಎಲ್ರೂ ಮುಂದೆ? ಇರ್ಲಿ ಬಿಡು ಊರ್ಮಿ, ಅವನಿಗೆ ಗೊತ್ತಾಗದ್ ಬೇಡವಾ? ಮದುವೆಯಾಗಿ 25 ವರ್ಷ ಆದರೂ ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇದೀವಿ ಅಂತ ಅವನಿಗೂ ನಾವೇ ಟ್ರೈನಿಂಗ್ ಕೊಡೋಣ ಬಿಡು. ರೀ, ನೀವು ಬೇರೆ ಅವನ ಮಾತಿಗೆ ಉಪ್ಪು ಖಾರ ಹಾಕೊಂಡು ಸುಮ್ಮನೆ ಇರ್ರಿ. ಕಾರ್ತಿಕ್, ನನ್ನ ಕೇಳಿದರೆ ಈ ರೀತಿ ಎಲ್ಲ ಪ್ರಪೋಸಲ್ಸು ಯಾವತ್ತೂ ವೇಸ್ಟೇ. ಪ್ರೀತಿ ಅನ್ನೋದು ನಮ್ಮ ಹತ್ರ ಇರೋ ಶ್ರೀಮಂತಿನ ತೋರಿಸಿ ಪಡ್ಕೊಳ್ಳೋದಲ್ಲ. ಎರಡು ಹೃದಯಗಳು ಒಂದಾಗಿ ಒಬ್ಬರನ್ನ ಬಿಟ್ಟು ಒಬ್ರು ಬದುಕೋದಿಲ್ವೇನೋ ಅನ್ನೋ ಮಟ್ಟಿಗೆ ಇರೋದೇ ಪ್ರೀತಿ. ಪ್ರೀತಿ ಅನ್ನೋದು ಪ್ರೀತಿಸೋ ಹೃದಯಕ್ಕೆ, ಪ್ರೀತಿಸೋ ಕಿವಿಗಳಿಗೆ ಯಾವತ್ತೂ ಕೇಳ್ತಾ ಇರುತ್ತೆ. ಶಭಾಷ್ ಲಕ್ಷ್ಮಣ, ಬಹಳ ಚೆನ್ನಾಗಿ ಹೇಳಿದೆ. ಆದ್ರೆ ಕೆಲವೊಂದ್ ಸರ್ ಏನೋ ಪ್ರೀತಿಸೋರು ಕ್ಯೂಟ್ ಆಗ್ಬಿಟ್ರೆ ಏನ್ ಮಾಡ್ಬೇಕು ಚಿಕ್ಕಪ್ಪ? ನಾವೇ ಬಾಯ್ ಬಿಟ್ಟು ಹೇಳ್ಬೇಕಲ್ವಾ? ಅವ್ರಿಗೂ ಗೊತ್ತಾಗತ್ತೆ ಕಣೋ. ಗೊತ್ತಾದ್ರೂ ಗೊತ್ತಾಗದ ಹಾಗೆ ಆಕ್ಟ್ ಮಾಡ್ತಾರೆ. ಅದರಲ್ಲೂ ಈ ಹುಡುಗಿಯರಿದಾರಲ್ಲ, ಅವರು ಈ ವಿಷಯದಲ್ಲಿ ತುಂಬಾ ಜಾಣರು. ನಮ್ಮನ್ನ ಸುಮ್ಮನೆ ಅವ್ರು ಸುತ್ತ ತಿರುಗಿಸ್ತಾರೆ. ಆದರೆ ಎಲ್ಲ ತಿಳ್ಕೊಂಡಿರ್ತಾರೆ ಅಲ್ವಾ ಊರ್ಮಿ? ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ ಈಗ ಶುರುವಾಗ್ತಾ ಇದೆ. ಕಾರ್ತಿ, ಅವ್ರಿಗೆ ಹೇಳ್ಬಿಡು, ಮನಸ್ಸಿನ ಮಾತು ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಒಳ್ಳೇದು ಅಂತ. ಜಾಸ್ತಿ ಯೋಚನೆ ಮಾಡದೆ ಧೈರ್ಯವಾಗಿ ಹೇಳ್ಬಿಡೋದಕ್ಕೆ ಹೇಳು. ಕಾರ್ತಿಕ್, ನಮ್ಮ ಕೀರ್ತನ ಹೇಳಿದಾಗೆ ಕಾರು, ಮನೆ, ಬಂಗ್ಲೆ, ಶ್ರೀಮಂತಿಕೆ ನೋಡಿ ಬರೋಳು
ಬರೀ 3 ದಿನ ಇರ್ತಾಳೆ. ಅದೇ ನಮ್ಮ ಮನಸ್ಸನ್ನು ನೋಡ್ಬರೋಳು ಕಡೆವರೆಗೂ ಇರ್ತಾಳೆ. ಚಿಕ್ಕಪ್ಪ, ನಿಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ. ದುಡ್ಡು ಆಸ್ತಿ ಮುಂದೆ ಈ ಪ್ರೀತಿ ಎಲ್ಲ ಝೀರೋ. ಬಿ ಪ್ರಾಕ್ಟಿಕಲ್ ಚಿಕ್ಕಪ್ಪ. ಇಲ್ಲಿವರೆಗೂ ನನ್ನ ಜೊತೆ ಸಾಥ್ ಕೊಟ್ಟೋಳು, ಸ್ಫೂರ್ತಿಯಾಗಿದ್ದೋಳು ಸತ್ಯ ಮಾತ್ರ. ಈಗ ನನ್ನ ಜೊತೆ ನೀನಿದ್ಯಾ. ನೀನು ಸತ್ಯ ನನ್ನ ಶಕ್ತಿ. ನಿಮ್ಮಿಬ್ಬರಿಗೋಸ್ಕರನಾದರೂ ನಾನು ಮುಂದೆ ಬರ್ತೀನಿ. ನಿಮ್ಮ ಮುಖದಲ್ಲಿ ನನ್ನ ಬಗ್ಗೆ ಹೆಮ್ಮೆ ಮೂಡಿಸೋದಷ್ಟೇ ನನ್ನ ಗುರಿ. ನೋಡ್ತಾ ಇರೋ ರೀತು, ನಿನ್ನ ಮನೆಯವ್ರು ಆಸೆ ಪಡೋ ಥರದ ಸ್ಟೇಟಸ್ ಪಡ್ಕೊಂಡು ಧೈರ್ಯವಾಗಿ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬರ್ತೀನಿ. ಕದ್ದು ಮುಚ್ಚಿ ಅಲ್ಲ, ರಾಜಾರೋಷವಾಗಿ ನಿನ್ನ ಆ ಮನೆಯಿಂದ ನಮ್ಮನೆ ಕರ್ಕೊಂಡ್ಬರ್ತೀನಿ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್. ನಮ್ಮ ಹುಡುಗ ಏನೋ ನಡೆಸ್ತಾವ ಕಣ. ಇದು ಫೋಟೋ ಕಣು. ಡೈಮಂಡ್ ಸೆಟ್ಟು, ರಿಂಗು ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಚೆನ್ನಾಗಿದೆ. ನೀನು ಮೋಸ್ಕಾರ ಅಂತ ಗೊತ್ತಾದ್ಮೇಲೆ ಇದೆಲ್ಲ ಸುಳ್ಳಿರ್ಬೋದು ಅಂತ ಡೌಟ್ ಪಟ್ಟೆ. ಇಲ್ಲ ಬೇಬಿ, ಇದೆಲ್ಲ ಒರಿಜಿನಲ್ಲು. ಎಲ್ಲದಕ್ಕೂ ಬಿಲ್ಲಿದೆ. ಒರಿಜಿನಲ್ಲೇ ಎಲ್ಲನೂ ಚೆಕ್ ಮಾಡಿಸ್ದೆ. ಅದಕ್ಕೆ ನಿನ್ನ ಮುಂದೆ ತಂದಿಟ್ಟಿದ್ದೀನಿ. ಓಹ್, ನಮ್ಮ ಕಷ್ಟಕ್ಕಾಗಲಿ ಅಂತ ತಂದ್ಯಾ ಬೇಬಿ? ನಾನು ಸಾಲ ಮಾಡಿ ಪಡ್ತಿರೋ ಪಾಡ್ ನೋಡೋಕ್ಕಾಗದೆ ಇದನ್ನೆಲ್ಲ ಮಾರಿ ನನ್ನ ಸಾಲನ ತೀರಿಸ್ಕೊ ಅಂತ ಹೇಳ್ತಿದ್ಯಾ? ಛೇ, ಏನೋ ಅನ್ಕೊಂಡು ಮಾರ್ಬಿಟ್ನಲ್ಲ ದಿವ್ಯಾ. ಪಾಪ, ನೀನು ಎಷ್ಟು ಒಳ್ಳೆಯವಳು. ನೀನು ಇಷ್ಟು ಬದಲಾಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರ್ಶ ಹೆಂಡ್ತಿ ನೀನು. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಮುಟ್ಬೇಡ. ನೀನಂತೂ ಬಿಕಾರಿ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ದುಡ್ಡಂತೂ ಇಲ್ವೇ ಇಲ್ಲ. ಇಷ್ಟೊಂದೆಲ್ಲ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ಯಲ್ಲ, ನಿಜ ಹೇಳು, ದುಡ್ಡು ಎಲ್ಲಿಂದ ಬಂತು? ಕಾರ್ತಿ ವರ್ತನೆ ನೋಡಿ ಅವನು ಬದಲಾಗೋದೇ ಇಲ್ವೇನೋ ಅಂತ ನನಗೆ ಅನ್ನಿಸ್ಬಿಟ್ಟಿತ್ತು. ಭಾವ ಮುಂದೆ ನಿಂತು ನಡೆಸ್ಕೊಟ್ಟು ಮದುವೆ ಇದು. ಇದರಿಂದ ನಿನ್ನ ಜೀವನ ಎಲ್ಲಿ ಹಾಳಾಗ್ಬಿಡುತ್ತೋ ಅಂತ ಭಯ ಆಗಿತ್ತು. ಆದರೆ ದೇವರ ಆಶೀರ್ವಾದ ಮತ್ತೆ ನಿನ್ನ ಪ್ರೀತಿ ತಾಳ್ಮೆ ಕಾರ್ತಿನ ಬದಲಾಯಿಸ್ಬಿಡ್ತು. ನಿಜ ಚಿಕ್ಕತ್ತೆ, ನನಗೂ ಆ ಭಯ ಇತ್ತು. ಆದರೆ ನೀವು ಹೇಳ್ದಾಗೆ ಕಾರ್ತಿಕ್ ಬದಲಾಗಿದ್ದಾನೆ. ನನಗೇನಿಷ್ಟ ಅಂತ ಕೇಳ್ತಾನೆ. ಪ್ರತಿಯೊಂದಕ್ಕೂ ನಾನೇ ಬೇಕು ಅಂತ ಕರೀತಾನೆ. ರೇಗಿಸ್ತಾನೆ, ಪ್ರೀತಿ ತೋರಿಸ್ತಾನೆ. ನಾನು ಓದಬೇಕು ಅಂತ ಅಂದಾಗ ಅವನೆಷ್ಟು ಖುಷಿ ಪಟ್ಟ ಗೊತ್ತಾ? ನನ್ನ ಓದಿಗೆ ಅವನೇ ಬೆಂಬಲವಾಗಿ ನಿಂತ್ಕೊಂಡಿದ್ದಾನೆ. ಅಲ್ಲಿಗೆ ಮಾನಸಿಕವಾಗಿ ನೀನು ಕಾರ್ತಿಕ್ ಗಂಡ ಹೆಂಡತಿ ಆದ್ರಿ ಅಂತಾಯ್ತು. ಅವನು ನನ್ನನ್ನು ಹೆಂಡತಿ ಅಂದ್ಕೊಂಡಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ನನಗೆ ಕೊಡ್ತಾ ಇರೋ ಪ್ರೀತಿ ಗೌರವಕ್ಕೆ ನಾನು ಸೋತೋಗಿದ್ದೀನಿ.
ಅಷ್ಟು ಸಾಕಾ? ಅಷ್ಟೇ ಸಾಕು. ಏನು ಅಷ್ಟೇ ಸಾಕು ನಿನ್ ತಲೆ? ಅವ್ನು ನಿನ್ ತಾಳಿ ಕಟ್ಟಿದಾನೆ, ಅವ್ನು ನಿನಗೆ ಗಂಡ, ಅವನು ಸಂಪೂರ್ಣವಾಗಿ ನಿನ್ನವನಾಗಬೇಕು. ಅದು ನಿನ್ನ ಹಕ್ಕು, ನೀನು ಪಡ್ಕೊಳ್ಳೇಬೇಕು. ಚಿಕ್ಕತ್ತೆ, ನೀವು ಈ ಮಾತು ಹೇಳ್ತಿರೋದಾ? ಹೌದು ಸತ್ಯ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಗಂಡನೇ ಎಲ್ಲ, ಗಂಡನ ಮನೆಯವರೇ ಎಲ್ಲ. ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೇನೆ ಮನೇಲಿ ಮಿಕ್ಕವರು ನಿನಗೆ ಬೆಲೆ ಕೊಡೋದು. ಆ ವಿಚಾರದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ. ಮುತ್ತಿನಂಥ ಮನೆ, ದೇವ್ರಂಥ ಗಂಡ ಸಿಕ್ಕಿದ್ದಾರೆ. ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಖುಷಿಯಾಗಿರೋದು. ನೀವು ಬಿಡಿ ಚಿಕ್ಕತ್ತೆ, ಈಗಲೂ ಹೊಸದಾಗಿ ಮದುವೆ ಆಗಿರೋರ ಥರನೇ ಇದ್ದೀರಾ. ನಿಮ್ಮನ್ನ ಚಿಕ್ಕ ಮಾವ ಪ್ರೀತಿ ಮಾಡೋದನ್ನ ನೋಡಿದ್ರೆ ನಾನು ಕಾರ್ತಿಕ್ ಹಾಗೇ ಇರಬೇಕು ಅಂತ ಅನ್ಸುತ್ತೆ. ನಾನು ನಿನ್ನ ಹೆಂಡತಿ ಅಂದಮೇಲೆ ನಿನ್ನ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋ ರೈಟ್ಸ್ ಇದೆ ಅಲ್ವಾ? ಇದೆ ಬೇಬಿ. ಮತ್ತ್ಯಾಕೆ ನೀನು ನಿಜ ಹೇಳ್ತಿಲ್ಲ? ಬೇಬಿ, ಅದು ಹಾಗಲ್ಲ. ಕೆಲವೊಂದು ವಿಚಾರಗಳನ್ನ ಹಾಗೆಲ್ಲ ಡಿಸ್ಕಸ್ ಮಾಡೋದಕ್ಕಾಗಲ್ಲ. ಹೆಂಡತಿ ಹತ್ರ ಏನು ಮುಚ್ಚು ಮರೆ, ಇಷ್ಟೇನಾ ನಿನ್ನ ಪ್ರೀತಿ? ಮತ್ತೆ ಶುರುವಾಯ್ತಲ್ಲ ದೇವ್ರೆ ಇವಳ್ದು. ಒಂದು ಸಲ ಇವಳಿಗೆ ಮಾಡಿದ ಮೋಸಕ್ಕೆ ಇನ್ಸ್ಟಾಲ್ಮೆಂಟಲ್ಲಿ ಹಿಂಸೆ ಕೊಡ್ತಾವಳಲ್ಲ, ಇದು ಯಾವ ನ್ಯಾಯ ಗುರು? ಬಲ ಪ್ಲೀಸ್ ಹೇಳು. ಇವಳು ಕೀರ್ತನ ಮೇಡಮ್ ವಿಚಾರ ಹೇಳೋ ಹಾಗಿಲ್ಲ, ಆದರೆ ಇವಳು ಬಿಡೋ ಹಂಗೆ ಕಾಣಿಸ್ತಿಲ್ಲ. ಏನ್ ಮಾಡೋದು? ಏಯ್, ಎಷ್ಟೋ ನೈಸ್ ಮಾಡೋದು ನಿನಗೆ. ನೈಸ್ ಮಾಡಿದಷ್ಟು ಸ್ಕೋಪ್ ತಗೋತಾ ಇದ್ಯಾ. ಇಷ್ಟೆಲ್ಲ ತರಕ್ಕೆ ದುಡ್ಡು ಎಲ್ಲಿಂದ ಬಂತು ಅದನ್ನ ಬಗಳು. ಬೇಬಿ, ಈಗಲೂ ಬೇಕಾದ್ರೆ ಏನು ಬೇಕೋ ಕೇಳು, ತಂದು ಕೊಟ್ಬಿಡ್ತೀನಿ. ಆದರೆ ಅದನ್ನು ಮಾತ್ರ ಕೇಳ್ಬಿಡ ಬೇಬಿ, ಯಾಕೆಂದರೆ ಇನ್ಕಮ್ ಸೋರ್ಸ್ನ ಯಾರೂ ಬಿಟ್ಕೊಡಲ್ಲ. ಕಳ್ಳರು ಬಿಟ್ಕೊಡಲ್ಲ. ನ್ಯಾಯವಾಗಿ ದುಡಿಯೋರು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ಉತ್ತರ ಕೊಡ್ತಾರೆ. ಈ ರೀತಿ ನಾಚಿಕೆ ಪಡಲ್ಲ. ಅದೊಂದು ಬಿಟ್ಟು ಬೇರೆ ಏನಾದರೂ ಕೇಳು ಬೇಬಿ, ಹೇಳ್ತೀನಿ. ಅಥವಾ ಇಂಥದ್ದು ಬೇಕು ಅಂತ ಕೇಳು, ತಂದ್ಕೊಟ್ಬಿಡ್ತೀನಿ. ಎಲ್ಲಿಂದ ತಂದ್ಕೊಡ್ತೀಯ? ಎಲ್ಲಿದೆ ದುಡ್ಡು? ನಿನ್ಗೆ ಅದೆಲ್ಲ ಯಾಕೆ ಬೇಬಿ? ಇಂಥದ್ದು ಬೇಕು ಅಂತ ಕೇಳು, ತಂದ್ಕೊಡ್ತಾ ಇದ್ರೆ ನೋಡು. ಹೌದಾ? ತಂದ್ಕೊಡ್ತೀಯಾ? ಸರಿ, ಹಾಗಿದ್ರೆ ಮಾರ್ಕೆಟಲ್ಲಿರೋ ದಿ ಬೆಸ್ಟ್ ಫೋನ್ನ ತಂದ್ಕೊಡು. ಅಷ್ಟೇ ತಾನೇ? 1.5 ಲಕ್ಷ ತಂದ್ಕೊಡ್ತೀಯಾ?